ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಭುದೇಯ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ಎಲ್ಲರೂ ಹೇಗಿದ್ದೀರಾ? ಈ ಲಾಕ್ಡೌನ್ ಎಲ್ಲ ಕ್ಲಿಯರ್ ಆದಮೇಲೆ ಸೊ ಎಲ್ಲರದ್ದು ಲೈಫ್ ಸ್ಟೈಲೇ ಬೇರೆ ಬೇರೆ ಆಗೋಗಿರುತ್ತಲ್ವ. ಇವತ್ತು ನಾನು ನಿಮ್ಗಳ ಜೊತೆ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಗಾರ್ಡನೆಲ್ಲ ಹೂವು ಎಲ್ಲ ಬಿಟ್ಟಿತ್ತು, ಸ್ವಲ್ಪ ಮೈಂಡಿಗೆಲ್ಲ ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತ ಅನಿಸ್ತಿತ್ತು. ನೀವು ನೋಡಿ, ನಾವು ಏನೇ ಕೇರ್ ಮಾಡಿದ್ರು, ಸೊ ತುಂಬ ಕೇರ್ ಆಗಿ ವಾಟ್ ದೇ ನೀಡ್ ಪ್ಲ್ಯಾಂಟ್ಸ್, ಅಂದರೆ ಪ್ಲ್ಯಾಂಟ್ಸಿಗೆಲ್ಲ ಏನೇನು ಬೇಕು ಎಲ್ಲ ಕೇರ್ ಮಾಡಿದ್ರು. ಸೊ ಅದು ಮಳೆ ಬಂದಾಗ ಅದು ಲುಕ್ಕೇ ಚೇಂಜ್ ಆಗೋಗುತ್ತೆ. ಸೊ ಅದು ಅದರೆಲ್ಲ ಸ್ವಲ್ಪ ಎಲ್ಲ ಹೂವು ಎಲ್ಲ ಬಿಟ್ಟಿತ್ತು. ಸೊ ಮಾರ್ನಿಂಗಿಂದ ಅದನ್ನು ವೈಪ್ಸ್ನ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ. ಸೊ ವೈಪ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮಾಡಿದೆ. ಸೊ ಉಪ್ಪಿಟ್ಟೆಲ್ಲ ತಿಂದೆಲ್ಲ ಆಯಿತು. ಸೊ ಇವೆಲ್ಲ ನೀವು ನೋಡ್ಕೊಂಬನ್ನಿ. ಆಮೇಲೆ ವೆದರು ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೊಂಬನ್ನಿ, ಓಕೆನಾ? ನಮಗೆ ಮಳೆ ಖುಷಿ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಗಿಡಗಳಿಗಂತೂ ಫುಲ್ಲು ಸೆಲೆಬ್ರೇಷನ್ನೇ. ಸೊ ಮಳೆ ಬಂದಿರೋದ್ರಿಂದ ತುಂಬ ನಾವು ವಾಟರ್ ಹಾಕಿ ಬೆಳೆಸೋದಕ್ಕಿಂತ ಮಳೆ ಬಂದಿರೋದ್ರಿಂದ ಒಳ್ಳೊಳ್ಳೆ ಫ್ಲವರ್ಸ್ ಚೆನ್ನಾಗಿ ಬಿಟ್ಟಿತ್ತು. ಸೊ ಗಿಡಗಳಿಗೆ ನೋಡೋಕ್ಕೆ ಒಂದು ಖುಷಿ ಅಂತ ಅನ್ನಿಸ್ತಿತ್ತು. ಸೊ ನ್ಯಾಚುರಲ್ ಲುಕ್ನ ಕೊಡ್ತಾಯಿತ್ತು. ಇದೆಲ್ಲ ಮಾರ್ನಿಂಗ್ ವೈಬ್ಸು. ನನಗಂತೂ ಸಖತ್ ಖುಷಿ ಆಯಿತು. ಸೊ ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡು ನೀವು ಸಹ ಖುಷಿ ಪಡ್ತೀರಾ ಅಂತ ನಿಮ್ಗಳ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಾಟರ್ ನಾವು ಏನೇ ನೀರು ಹಾಕಿ ಎಷ್ಟೇ ಚೆನ್ನಾಗಿ ಬೆಳೆಸೋಕ್ಕೆ ಟ್ರೈ ಮಾಡೋದು, ಸೊ ನ್ಯಾಚುರಲ್ ಆಗಿ ಮಳೆ ಬಂದಾಗ ಅದೊಂಥರ ಡಿಫ್ರೆಂಟ್ ಕಲರೇ ಅಂತ ಅನ್ನಿಸ್ತಿತ್ತು. ಸೊ ಮಾರ್ನಿಂಗು ನಾನು ಈ ರೀತಿ ರಂಗೋಲಿನ ಬಿಟ್ಟಿದ್ದೆ. ಸೊ ಬನ್ನಿ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ. ಸೊ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇನ್ನೇನು ರೆಸಿಪೀಸ್ ಎಲ್ಲ ಏನೋ ಶೇರ್ ಮಾಡಿದೆ. ಸೊ ಶಾರ್ಟ್ ವೀಡಿಯೋಸ್ಗೆ ಇವೆಲ್ಲ ನಾನು ತೆಗೆದಿಟ್ಕೊಂಡಿದ್ದೆ, ವೀಡಿಯೋಸ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಈ ವ್ಲಾಗ್ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು. ಇದೊಂದು ಶಾರ್ಟ್ ವೀಡಿಯೋಸ್ ನೀವಿಂದ ನೋಡಿಲ್ಲ ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ಸೊ ಸಖತ್ತಾಗಿತ್ತು ಉಪ್ಪಿಟ್ಟು. ನಾನು ಇದೇ ರೀತಿ ಕುಕ್ಕರಲ್ಲೇ ಮಾಡೋದು. ಸೊ ಇನ್ನೊಂದು ಸತಿ ಆ ರೆಸಿಪಿನ ಶೇರ್ ಮಾಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಲಂಚ್ ಮಾಡ್ಬೇಕಾದ್ರೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆದರ್ನ ನೋಡ್ಕೊಂಬಂದ್ರ. ಸೊ ಈ ರೀತಿ ವೆದರ್ ಇದ್ರೆ ಏನು ಮಾಡಿರ್ತೀನಿ ಗೆಸ್ಟ್ ಮಾಡಿದ್ರಾ? ಏನು ಗೆಸ್ಟ್ ಮಾಡಿದ್ರಿ? ನಾನು ನಾನ್ ವೆಜ್ನ ಕುಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕೋ ಪ್ರಿಪ್ರೇಷನ್ಸು ಎಲ್ಲ ಮಾಡ್ಕೊಳ್ಳೋಣ. ಸೊ ಬನ್ನಿ ನಾನು ನಿಮ್ಗಳ ಜೊತೆ ಎಲ್ಲ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತೀನಿ, ಓಕೆನಾ? ಬೇಗ ಬೇಗ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಬಿರಿಯಾನಿ ಮಾಡ್ಕೊಂಬೋಣ. ಸೊ ನಾರ್ಮಲ್ ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿಯೇ ಇದು ಬಿರಿಯಾನಿ ಮಾಡ್ತೀನಿ. ಆ್ಯಕ್ಚುಲಿ ಒಂದು 2 to 3 ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ಸಹ. ಹೈದ್ರಾಬಾದಿ ಸ್ಟೈಲ್ಸ್ ಎಲ್ಲ ಬಿರಿಯಾನಿ ಎಲ್ಲ ಟ್ರೈ ಮಾಡಿದ್ದೀನಿ, ಸಕ್ಕತ್ತಾಗಿತ್ತು ಎಗ್ ಬಿರಿಯಾನಿ. ಸೊ ಅದನ್ನ ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ಅದ್ರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಬೇಗ ಲಂಚ್ ಪ್ರಿಪೇರ್ ಮಾಡ್ಕೊಂಬೋಣ. ಸೊ ಆಯಿಲ್ ಹಾಕಿದ್ದೀನಿ ತಪ್ಪಲೆಗೆ. ಸೊ ಇದಕ್ಕೆ ಶಾಯಿ ಜೀರಾ, ಬೇ ಲೀವ್ಸು, ಸಿನಿಮನ್ ಸ್ಟಿಕ್ಕು ಎಲ್ಲದನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಹಾಕಿದ ತಕ್ಷಣ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಆಯಿಲ್ನ ಒಂದು 8 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು. ನನಗೆ ಇದು ಗರಂ ಮಸಾಲ ಅಂದರೆ ಬಿರಿಯಾನಿ ಮಸಾಲ ಅಂತಾರಲ್ಲ, ಬೇರೆ ಸಿನಿಮನ್ ಸ್ಟಿಕ್ಕು, ಆಯಿಲ್ ಜೊತೆಗೆ ಅದು ಹಾಕಿ ಅದ್ರ ಜೊತೆಗೆ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿದಾಗ ಒಂದು ಫ್ರೇಗ್ರೆನ್ಸ್ ಬರುತ್ತೆ. ನನಗೆ ಆ ಫ್ರೇಗ್ರೆನ್ಸ್ ತುಂಬಾ ತುಂಬ ಇಷ್ಟ. ಸೊ
ನೀಟಾಗಿ ಅದು ಫ್ರೈ ಆಗೋ ವೆಯ್ಟ್ ಮಾಡಿ. ನೀಟಾಗಿ ಫ್ರೈ ಆಗಬೇಕು. ಸೊ ಇಷ್ಟು ಫ್ರೈ ಆದರೆ ಸಾಕು. ಸೊ ನೆಕ್ಸ್ಟ್ ಆನಿಯನ್ನ ಹಾಕ್ಕೊಳ್ಳೋಣ. ಈ ರೀತಿ ಒಂದು 6 ಆನಿಯನ್ನ ಈ ರೀತಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಸೊ ಇದು ಫ್ರೈ ಆಗೋ ಟೊಮೊಟೊನ ಚಾಪ್ ಮಾಡ್ಕೊತೀನಿ. ಸೊ ಇದು ನೀಟಾಗಿ ಫ್ರೈ ಆಗಬೇಕು. ನೋಡಿ ಒಂದು 70% ಅಷ್ಟು ಆನಿಯನ್ ಕುಕ್ ಆಗಿದೆ. ಸೊ ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಬೇಕು. ಚಿಕನ್ನ ಹಾಕ್ಕೊತಾ ಇದ್ದೀನಿ ನಾನು. ಇಲ್ಲಿ 1/2 kg ಚಿಕನ್ಗೆ ಬಿರಿಯಾನಿ ಮಾಡ್ತಾ ಇರೋದು. ಚಿಕನ್ ಹಾಕಿದ ತಕ್ಷಣ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು. ನಾನು ಸ್ಟೆಪ್ ಬೈ ಸಾಲ್ಟ್ನ ಹಾಕೋದು. ಸೊ ಇವಾಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟನ್ನ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರೈಸಿಗೆ ಆ್ಯಡ್ ಮಾಡ್ಕೊತೀನಿ. ಸೊ ನಂಗೆ ಇದೇ ರೀತಿ ರೂಢಿ, ಅಂದರೆ ಸ್ಟೆಪ್ ಬೈ ಆಗಿ ಹಾಕೊಂಡೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚಿಕನ್ನು ನೀಟಾಗಿ ಒಂದು 10 ನಿಮಿಷಗಳ ಕಾಲ ಫ್ರೈ ಆಗಬೇಕು. ಸೊ ಇದನ್ನ ಕ್ಲೋಸ್ ಮಾಡಿ ಅಷ್ಟೊತ್ತಿಗೆ ನಾನು ಇದಕ್ಕೆ ಏನೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಚಿಕನ್ ನೋಡಿ ನೀರಂಶ ಎಲ್ಲ ಬಿಟ್ಟಿದೆ. ಸೊ ಈ ಸ್ಟೇಜಲ್ಲಿ ನಾವು ಒಂದು 3 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊತಾ ಇದ್ದೀನಿ ನಾನು 1/2 kg ಚಿಕನ್ಗೆ 1/2 kg ಆಫ್ ರೈಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಆಗೋ ಥರ ಇಂಗ್ರೀಡಿಯೆಂಟ್ಸ್ನ ಹಾಕೊತಾ ಇರೋದು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಾದ್ಮೇಲೆ ಒಂದು ಫ್ಯೂ ಸೆಕೆಂಡ್ಸು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದು ಫ್ಯೂ ಸೆಕೆಂಡ್ಸ್ ಆಗಿದ ತಕ್ಷಣ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 5 to 6 ಟೊಮೊಟೊನ, ಮೀಡಿಯಮ್ ಸೈಜ್ ಟೊಮೊಟೊನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಚಾಪ್ನ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮೊಟೊನ ಹಾಕಾದ್ಮೇಲೆ ಸಹ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ನೀಟಾಗಿ ಫ್ರೈನ ಮಾಡ್ಕೊಬೇಕು. ಡ್ರೈ ಐಟಮ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಏನೇನು ತೆಗೆದಿಟ್ಕೊಂಡಿದ್ದೀನಿ ಅಂತ ಅಂದರೆ 1.5 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರು, 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಆ್ಯಂಡ್ ದೆನ್ 1/2 ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗದ ಪೌಡರು. ಮತ್ತು ನಾನು ಸ್ಟೆಪ್ ಬೈ ಸಾಲ್ಟ್ನ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಸಾಲ್ಟ್ ಇವಾಗ ಸ್ವಲ್ಪ ಅದಕ್ಕಿನ್ನೆಷ್ಟು ಬ್ಯಾಲೆನ್ಸ್ ಬೇಕೋ ಸಾಲ್ಟ್ನ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಈ ಸ್ಟೇಜಲ್ಲಿ ಎಷ್ಟು ಬೇಕೋ ಸಾಲ್ಟ್ನ ಒಟ್ಟಿಗೆ ಆ್ಯಡ್ ಮಾಡ್ಕೊಬೋದು. ಇಲ್ಲ ನಾನು ಚಿಕನ್ ಹಾಕ್ಬೇಕಾದ್ರೆ ಸಾಲ್ಟ್ನ ಹಾಕೋಣಲ್ಲ, ಸೊ ಆ ಸ್ಟೇಜಲ್ಲಿ ಸಹ ಆ್ಯಡ್ ಮಾಡ್ಕೊಬೋದು. ಸೊ ಬನ್ನಿ ಟೊಮೊಟೊ ಫ್ರೈ ಆಗಿದೆ ನೋಡೋಣ. ಸೊ ಟೊಮೊಟೊ ಏನು ಫುಲ್ಲು ಫ್ರೈ ಆಗಬೇಕು ಅನ್ನೋದೇನಿಲ್ಲ, ಒಂದು ಫ್ಯೂ ಸೆಕೆಂಡ್ಸ್ ಅದ್ರ ಜೊತೆ ಬ್ಲೆಂಡ್ ಆದರೆ ಸಾಕು. ಸೊ ನಾವು ಈ ಸ್ಟೇಜಲ್ಲಿ ಸೊ ಹೇಳಿದ್ನಲ್ಲ ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಡ್ ಮಾಡಿಕೊಂಡು ಜಾಸ್ತಿ ಹೊತ್ತೆಲ್ಲ ಫ್ರೈ ಮಾಡ್ಬೇಕು ಹೋಗಬಾರ್ದು. ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿದ ತಕ್ಷಣ ಒಂದು 2 ಸೆಕೆಂಡ್ಸು ಫ್ರೈ ಮಾಡ್ಕೊಬೇಕು. ಸೊ 2 ಸೆಕೆಂಡ್ಸ್ ಫ್ರೈ ಮಾಡಿದ ತಕ್ಷಣ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ಸೊ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ. ಹಾಫ್ kg ಚಿಕನ್ಗೆ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಆಫ್ ರೈಸ್ನ, ಇದು ಆ್ಯಕ್ಚುಲಿ ಒಂದು 200 ಗ್ರಾಮ್ಸ್ ಅಷ್ಟು ಇಡಿಸುತ್ತೆ. ಸೊ ಹಾಗಾಗಿ ಅಪ್ರಾಕ್ಸಿಮೇಟ್ಲಿ 400 ಗ್ರಾಮ್ಸ್ ಆಫ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 1/2 kg ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಅದಕ್ಕೆ 1:2 ರೇಷಿಯೋದಲ್ಲಿ ಇದರಲ್ಲಿ 4 ಗ್ಲಾಸಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಖಾರದ ಪುಡಿ ಡ್ರೈ ಐಟಮ್ಸ್ ಅಂತ ಹೇಳಿದ್ನಲ್ಲ, ಅದಾಗಿ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಸೊ ಏನು ತಳ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ 2 ಸೆಕೆಂಡ್ಸ್ ಹಾಕಿದ ತಕ್ಷಣ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವಾಟರ್ನ ಆ್ಯಡ್ ಮಾಡಿಕೊಂಡು ಚಿಕನ್ನು ನೀಟಾಗಿ ಕುಕ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ವೆಯ್ಟ್ ಮಾಡ್ಕೊಳ್ಳೋಣ. ಸೊ ವಾಟರ್ ಇನ್ನೂ ಕುದಿಬೇಕು, ನೀಟಾಗಿ ಮಿಕ್ಸ್ ಮಾಡಿ. ಸೊ ಈ ಸ್ಟೇಜಲ್ಲಿ ನೀವು ಟೇಸ್ಟ್ನ ಮಾಡಿ ಸ್ವಲ್ಪ ಖಾರ ಬೇಕೋ ಸಾಲ್ಟ್ ಬೇಕೋ ಅನ್ನೋದನ್ನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೀರು ಕುದಿಯೋವರೆಗೂ ವೆಯ್ಟ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ನೋಡಿ ಫಿಶು. ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಪಾತ್ರೆ ಇದೆ, ಅದನ್ನು ವಾಶ್ ಮಾಡ್ಕೊಂಬಿಡ್ತೀನಿ. ಸೊ ನೀರಿನ ಕುದಿಯೋಷ್ಟಿಗೆ ನೋಡಿ ಇಷ್ಟು ಕೆಲಸ ಎಲ್ಲ ಮಾಡ್ಕೊಬೋದು. ನೀವೇನಾರು ಈ ರೀತಿ ಎಲ್ಲ ಕುಕ್ ಮಾಡ್ತಾ ಇದ್ದೀರಾ ಅಂತಂದರೆ ಫಸ್ಟ್ ಟಿಪ್ ಬಂದುಬಿಟ್ಟು ಕಿಚನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕು. ಸೊ ನೀವು ಕಿಚನ್ನು ಸ್ಪೇಸಿಯಸ್ ಆಗಿ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ದೆ ನೀವು ಚಾಪಿಂಗ್ ಮಾಡ್ಕೊಳಕ್ಕೆ ಈಸಿಯಾಗಿ ಕುಕ್ ಮಾಡ್ಕೊಳಕ್ಕೆ ಹೋಗುತ್ತೆ. ಈ ರೀತಿ ಬಿರಿಯಾನಿ ಸಾಂಬಾರು ಏನಕ್ಕೆ ಆಗಲಿ ಒಂದನ್ನು ಹಾಕಿ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಸಾಂಬಾರೇ ಮಾಡೋದಿದ್ರು ಏನೇ ಮಾಡಬೇಕಾದ್ರೆ ಕುಕ್ಕಾಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಆ ಕುಕ್ಕಾಗೋ ಟೈಮಲ್ಲಿ ನೀವು ಸುಮ್ಮನೆ ಕುತ್ಕೊಳೋದ್ರಿಂದ ನಮಗೆ ಆಮೇಲೆ ಬರ್ಡನ್ ಎಲ್ಲ ಜಾಸ್ತಿ ಆಗುತ್ತಲ್ವ. ಸೊ ಆ ಟೈಮಲ್ಲಿ ನೀವು ಈ ರೀತಿ ನೋಡಿ, ಅದು ಕುದಿಯೋಷ್ಟೊತ್ತಿಗೆ ನಂದು ಇದೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಯಾವುದಾದ್ರು ಪ್ಲೇಸಸ್ಗೆಲ್ಲ ಇಡಬೇಕು ಅವನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅವಾಗ ನೀವು ಈ ರೀತಿ ಎಲ್ಲ ಕೆಲಸನ ಮಾಡಿಕೊಂಡ್ರೆ ಆವಾಗ ಊಟ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದಲ್ವ. ಸೊ ಇದೊಂದು ಟಿಪ್ನ ಫಾಲೋ ಮಾಡಿ. ಫಸ್ಟು ಯಾವಾಗಲೂ ಕಿಚನ್ನು ಕ್ಲೀನಾಗಿರಬೇಕು, ಅವಾಗಿಂದ ಅವಾಗೆ ವರ್ಕ್ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಆ್ಯಂಡ್ ದೆನ್ ಈ ರೀತಿ ಕುಕ್ಕಿಂಗ್ ಆಗೋ ಟೈಮಲ್ಲಿ ವೆಯ್ಟ್ ಮಾಡೋ ಬದಲಿಗೆ ಏನೇನು ಕ್ಲೀನ್ ಆಗುತ್ತೋ ಅವನ್ನೆಲ್ಲ ಮಾಡ್ಕೊಳ್ಬೇಕು. ಸೊ ಅದನ್ನು ಕುದಿಯೋಕ್ಕೆ ಮೇ ಬಿ ಕುದಿತಾ ಇದೇನೋ ಲೆಟ್ ಮೀ ಚೆಕ್ ಚಿಕನ್ ಕುಕ್ ಆಗಿದೆಯೇನೋ ಅಂತ. ಸೊ ರೈಸ್ ಹಾಕಿದ್ಮೇಲೆ ಇನ್ನೂ ಒಂದು 10 ನಿಮಿಷ ಆದರೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ಐ ಆಮ್ ಫ್ರೀ. ಓಕೆನಾ? ಸೊ ಬನ್ನಿ ಚೆಕ್ ಮಾಡೋಣ ಎಷ್ಟಾಗಿದೆ ಅಂತ, ಕುಕ್ ಆಗಿದೆಯೋ ಇಲ್ವ ಚಿಕನ್ನು ಅಂತ. ಸೊ ನೀರು ಕುದಿತಾ ಇದೆ. ಸೊ ಚಿಕನ್ ಏನಾದ್ರು ಕುಕ್ ಆಗಿದೆ ಅಂದರೆ 90% ಅಷ್ಟು ಚಿಕನ್ ಕುಕ್ ಆಗಬೇಕು. ಅದು ಯಾಕೆ ಅಂತ ಹೇಳ್ತೀನಿ. ಸೊ ಚಿಕನ್ ಕುಕ್ ಆಗಿದೆ ನೋಡ್ತೀನಿ ಫಸ್ಟು. ಹಾಂ, ಕುಕ್ ಆಗಿದೆ ಚಿಕನ್ನು. ಸೊ ನಾನು ಫಸ್ಟೇ ಅಕ್ಕಿನ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಹೆಚ್ಚು ಕಮ್ಮಿ ಒಂದು 15 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಸೊ ನೀರೆಲ್ಲ ಬಗ್ಗಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ರೈಸ್ ಹಾಕಾದ್ಮೇಲೆ 2 ವಿತೌಟ್ ಚಾಪ್ ಗ್ರೀನ್ ಚಿಲ್ಲಿ ಮತ್ತೆ ಫೈನ್ಲಿ ಚಾಪ್ ಕೊತ್ತಂಬರಿ ಸೊಪ್ಪು. ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ಲೋ ಫ್ಲೇಮ್, 5 ನಿಮಿಷಗಳ ಕಾಲ 10 ನಿಮಿಷಗಳ ಕಾಲ ಹೈ ಫ್ಲೇಮ್, 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಸೊ ನೀಟಾಗಿ ಎತ್ತಿ ದಮ್ ಕಟ್ಟಿದ್ದೀನಿ.
ನಿಮಿಷ ಆದಮೇಲೆ ನೋಡಿ ಬಿರಿಯಾನಿ ರೆಡಿಯಾಗಿದೆ. ಸೊ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತೀನಿ. ಸೊ ಬಿಡಿ ಬಿಡಿಯಾಗಿದೆ. ಸೊ ಚೆನ್ನಾಗಿದೆ. ಒಂದೊಂದು ರೈಸು ಇನ್ನೊಂದು ರೈಸು ತುಂಬ ಬಿಡಿ ಬಿಡಿಯಾಗಿ ತುಂಬ ಸ್ಪಾಂಜಿಯಾಗಿ ನಾವು ನೆನೆ ಹಾಕಿ ಮಾಡಿದ್ದೀವಲ್ಲ, ಸೊ ಹಾಗಾಗಿ ತುಂಬ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಾಗಿದೆ. ಇವಾಗ ಯೂಶಲಿ ಚಿಕನಲ್ಲಿ ಬಿರಿಯಾನಿಲಿ ಪೀಸಸ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಯಾಕೆ ಅಂತ ಅಂದರೆ ಅದರಲ್ಲೇನು ಜ್ಯೂಸಿನೆಸ್ಸು ಆ್ಯಂಡ್ ದೆನ್ ಟೇಸ್ಟ್ ಎಲ್ಲ ರೈಸಿಗೆ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಬಿರಿಯಾನಿಲಿ ರೈಸ್ ತುಂಬ ಇಷ್ಟ ಆಗುತ್ತೆ, ಪೀಸಸ್ ಇಷ್ಟ ಆಗಲ್ಲ. ಸೊ ನಾನು ಹೇಳಿದ್ನ 90% ಅಷ್ಟು ನೀವು ಚಿಕನ್ನ ಫುಲ್ಲು ಅದರಲ್ಲೇ ಕುಕ್ ಆಗಿರಬೇಕು. ಆವಾಗ ಈಕ್ವಲ್ ರೈಸು ಅಷ್ಟೇ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಸೊ ಚಿಕನ್ ಅಷ್ಟು ಜ್ಯೂಸಿಯಾಗಿ ಚೆನ್ನಾಗಾಗಿದೆ. ಸೊ ಉಪ್ಪು ಖಾರ ಎಲ್ಲ ನೀಟಾಗಿ ಚಿಕನ್ಗೆ ಹತ್ತಿದೆ, ಸಖತ್ತು ಟೇಸ್ಟಿಯಾಗಿದೆ. ಸೊ ಪೀಸಸ್ಸು ಅಷ್ಟೇ, ರೈಸು ಅಷ್ಟೇ ಸಖತ್ತಾಗಿದೆ. ನಾವು ರಾ ಚಿಲ್ಲಿ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಆ ರಾ ಚಿಲ್ಲಿ ಫ್ಲೇವರು ನೀಟಾಗಿ ಗೊತ್ತಾಗ್ತಿದೆ. ಸೊ ಸಖತ್ತಾಗಿದೆ. ಸೊ ಚಿಕನ್ ಒಟ್ಟಿಗೆ ರೈಸ್ ಒಟ್ಟಿಗೆ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ. ಸೊ ಎಲ್ಲ ಸ್ವಲ್ಪ ಜಾಸ್ತಿ ಇನ್ನೊಂದು ಹೇಳೋಕ್ಕಿತ್ತು, ಒಂದು ಲೆಮನ್ ಜ್ಯೂಸ್. ನಾನು ಸಬ್ಜಾ ಸಿಕ್ತು ಲೆಮನ್ ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಇದೊಂದು ಪರ್ಫೆಕ್ಟ್ ಕಾಂಬಿನೇಷನು ಬಿರಿಯಾನಿಗೆ. ಯೂಶ್ವಲಿ ವಾಟರ್ನೆಲ್ಲ ಜಾಸ್ತಿ ಕುಡಿಯೋಕ್ಕಾಗೋಲ್ಲ, ಈ ರೀತಿ ಸೀಡ್ಸ್ ಜೊತೆ ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ಚಿಕನ್ ಸ್ವಲ್ಪ ಹೀಟಲ್ಲ, ಸೊ ಅದ್ರ ಜೊತೆಗೆ ಈ ರೀತಿ ಡ್ರಿಂಕ್ ಮಾಡ್ಕೊಳೋದ್ರಿಂದ ಎರಡು ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಲೆಮನ್ ಸಬ್ಜಾ ಸೀಡ್ಸ್ ಜ್ಯೂಸ್ನ ಮಾಡ್ಕೊಂಡಿದ್ದೀನಿ ನಾನು. ಲಂಚ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಜೊತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಯಾಕೆ ಈ ಥರ ನಾನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ತಮ್ಲೈನ್ಗೋಸ್ಕರ ಫೋಟೋಸ್ ಯಾವ್ದು ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ವೀಡಿಯೋಸ್ ಮಾಡಿಕೊಂಡು ಒಂದೊಂದು ಸೆಕೆಂಡ್ಗೂ ಸ್ಟಿಲ್ನ ತೊಗೊತಾ ಇದ್ದೆ. ಸೊ ಫೋಟೋಸ್ ಎಲ್ಲ ಚೆನ್ನಾಗಿ ಬರಬೇಕಲ್ವಾ, ಸೊ ತಮ್ಲೈನ್ಗೆ ಅದಕ್ಕೆ ಈ ರೀತಿ ಎಲ್ಲ ನೋಡಿ, ಎಷ್ಟು ಒಂದು ತಮ್ಲೈನ್ಗೆ ಹೆಚ್ಚು ಕಮ್ಮಿ ನಾನು 1/2 hour ಈ ರೀತಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಯಾವುದ್ರಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ಸೊ ಎನಿಹೌ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತು ಬೆಲ್ ನೋಟಿಫಿಕೇಷನ್ ಇನ್ನೂ ಕ್ಲಿಕ್ ಮಾಡಿ. ಪ್ಲೀಸ್ ಬೆಲ್ ನೋಟಿಫಿಕೇಷನ್